ಇನ್ ಜನರಲ್ ಮಾತನಾಡ್ತಿದೀವಿ ಸರ್. ನಾವು ಕೇವಲ ನಜೀರ್ ಅಹಮದ್ ಅವರ ವಿಚಾರ ಮಾತ್ರ ಅಲ್ಲ, ಇನ್ ಜನರಲ್ ಮೋದಿ ಅವರ ವಿರುದ್ಧ ಮಾತನಾಡೋದಿಲ್ವಾ? ಸ್ಪೆಸಿಫಿಕ್ ಆಗಿ ಇಲ್ಲಿ ಬೇಕಂತಲೇ ನಿಮ್ ಬಾಯಲ್ಲಿ ಬರಲಿ ಅಂತ ನಾನು ಅದನ್ನ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಎರಡನೇದು ಎಕ್ಸ್ಪಂಜ್ ಅನ್ನ ಮಾಡಿದ್ದಾರೆ. ಎಕ್ಸ್ಪಂಜ್ ಅನ್ನ ಯಾಕೆ ಮಾಡಿದ್ದಾನೆ? ಅದು ಎಕ್ಸ್ಪಂಜ್ ಮಾಡ್ತಿರೋದು ಇದೊಂದೇ ಅಲ್ಲ, ಬೇಕಾದಷ್ಟು ಬಿಜೆಪಿ ನಾಯಕರ ವರ್ಡ್ಸ್ ಗಳನ್ನು ಕೂಡ ಎಕ್ಸ್ಪಂಜ್ ಮಾಡಿದ್ದಾರೆ. ಒಂದು ಪದ ಇಂಡಿಸೆಂಟ್, ಅಥವಾ ಅದು ಅನ್ಡಿಗ್ನಿಫೈಡ್, ಅಥವಾ ಅದು ಡೆಫಾಮೇಟ್ರಿ. ಇದು ರೀಸನ್ಸ್ ಸದನದ ನಿಯಮಗಳಲ್ಲಿ ಉಲ್ಲೇಖ ಆಗಿರುವಂತಹ ಎಕ್ಸ್ಪ್ಲನೇಷನ್. ಅಂದ್ರೆ ಆತ ಮಾಡಿರುವ ಶಬ್ದ ಗೌರವಕ್ಕೆ ತಕ್ಕದಾದಂತಹ ರೀತಿ ಅಲ್ಲ, ಅದು ಘನತೆಗೆ ತಕ್ಕದಲ್ಲ, ಅದು ಮಾನನಷ್ಟ ಮೊಕದ್ದಮೆಗೆ ಅದು ಅರ್ಹ ಇರುವಂತಹ ಶಬ್ದ ಅಂತ ಅದು ಎಕ್ಸ್ಪ್ಲನೇಷನ್ ಇದೆ. ಅದಕ್ಕೋಸ್ಕರ ಎಕ್ಸ್ಪಂಜ್ ಮಾಡಿದ್ದಾರೆ. ಹಾಗಾದ್ರೆ ಆ ಮೆಂಬರ್ಸ್ ಮೇಲೆ ಆಕ್ಷನ್ ಯಾಕಿಲ್ಲ? ವೆನ್ ಹಿ ಹ್ಯಾಸ್ ಕಮಿಟೆಡ್ ಅಂಡರ್ ದೀಸ್ ರೂಲ್ಸ್, ವೈ ಯು ಆರ್ ನಾಟ್ ಟೇಕಿಂಗ್ ಆಕ್ಷನ್ ಅಗೇನ್ಸ್ಟ್ ದೋಸ್ ಮೆಂಬರ್ಸ್? ಕರೆಕ್ಟ್. ಹೌಸಲ್ಲ ಪ್ರಶ್ನೆ ಬರುತ್ತವೆ. ಅದು ನಜೀರ್ ಅಹಮದ್ ಇರಬಹುದು, ಸಿ.ಟಿ. ರವಿ. ನಾನು ನಜೀರ್ ಅಹಮದ್ ಒಬ್ಬರದೇ ಹೇಳ್ತಿಲ್ಲ, ಈವನ್ ಸಿ.ಟಿ. ರವಿ ಹೆಬಿಚುವಲ್ ಅಫೆಂಡರ್ ನಜೀರ್ ಅಹಮದ್ ಹೇಳಿದ್ರಲ್ಲ, ಸಿ.ಟಿ. ರವಿ ಇಸ್ ಆಲ್ಸೋ ಹೆಬಿಚುವಲ್ ಅಫೆಂಡರ್ ಅಸೆಂಬ್ಲಿನಲ್ಲಿ, ಇದರಲ್ಲಿ ಕೌನ್ಸಿಲ್ ಅಲ್ಲಿ. ಹೀಗಾಗಿ ಒಟ್ಟು ನಾವಿಲ್ಲಿ ಚರ್ಚೆ ಮಾಡಬೇಕಾಗಿರೋದು ನಮ್ಮ ಸಂಸದೀಯ ಮೌಲ್ಯಗಳನ್ನ ನಮ್ಮ ಜನಪ್ರತಿನಿಧಿಗಳು ಹೇಗೆ ಕುಸಿತಾ ಇದ್ದಾರೆ, ಹೇಗೆ ಮಾನ ಮರ್ಯಾದೆ ಬಿಟ್ಟು ಸದನದಲ್ಲಿ ವರ್ತಿಸ್ತಾ ಇದ್ದಾರೆ. ಇದಕ್ಕೆ ಸ್ಟ್ರಿಕ್ಟ್ ಲಾ ಅಂದ್ರೆ ಸಭಾಧ್ಯಕ್ಷ ಆದವನು ಅಥವಾ ಸಭಾಪತಿ ಆದವರು ಇದಕ್ಕೆ ಸ್ಟ್ರಿಕ್ಟ್ ಆದಂತ ಯಾವ ಪಾರ್ಟಿನರ ಇರಲಿ, ನಾನು ನಿನಗೆ ಸಸ್ಪೆಂಡ್ ಮಾಡ್ತಿದ್ದೀನಿ, ಯಾರು ಆಗಿರ್ಲಿ, ನಾನು ನಿನ್ನಿಂದ ಈ ಸದನದಿಂದ ಈ ಶಬ್ದ ಬಳಸಿದ್ದಕ್ಕೆ ನಾನು ಹೊರಗಟ್ತಾ ಇದ್ದೀನಿ. ಸಾಕಷ್ಟು ವಿಚಾರಗಳು ಸುಮ್ನೆ ಉದಾಹರಣೆಗಳಿದಾವೆ. ಪೊಲಿಟಿಕಲ್ ಸುಮ್ಮನೆ ಕಳಿಸಿಲ್ಲ. ಒಬ್ಬೊಬ್ರು ಬಂದಾಗ ಒಂದೊಂದು ಸ್ಟ್ಯಾಂಡ್ ಚೇಂಜ್ ಆಗುತ್ತೆ. ಅವರಿಗೆ ಸರಿ ಅನ್ಸುತ್ತೆ, ಇವರಿಗೆ ತಪ್ಪು ಅನ್ಸುತ್ತೆ. ಅದೇ ಆಗಿತ್ತು. ಈಗ ವಿರೋಧ ಪಕ್ಷದವರಿಗೆ ಆಡಳಿತ ಪಕ್ಷ, ಅದರಲ್ಲೂ ಒಬ್ಬ ಪ್ರಧಾನಿ ದೇಶ ನಡೆಸುವವರು, ಅವ್ರ ಮೇಲೆ ಕೋಟ್ಯಾಂತರ ಜನರ ನಂಬಿಕೆ ಇರುತ್ತೆ, ಅವರ ನಡೆ ಬಗ್ಗೆ ಅನುಮಾನ ಬಂದಾಗ ಪ್ರಶ್ನೆ ಕೇಳೋದು ತಪ್ಪ ಅಂತ ಹೇಳಿ. ಪ್ರಶ್ನೆ ಕೇಳೋದು ತಪ್ಪಲ್ಲ, ಕೇಳಬೇಕಾದ್ರೆ ಬಳಸೋ ಶಬ್ದಗಳು ಸರಿ ಇರ್ಬೇಕು. ಪ್ರಶ್ನಾತೀತ ನಾಯಕರಲ್ಲ. ಪ್ರಶ್ನೆಯನ್ನ ಕೇಳಬೇಕಾದ್ರೆ ಬಳಸುವಂತಹ ಶಬ್ದಗಳು ಘನತೆಯಿಂದ ಇರಬೇಕು. ಪ್ರಶ್ನೆಗಳನ್ನ ಕೇಳಿ, ಅದು ಪ್ರಧಾನಿಯವರಿಗೆ ಪ್ರಧಾನಿಗಾರು ಕೇಳ್ಕೊಳ್ಳಿ, ಪ್ರಧಾನಿಯವ್ರ ಬಗ್ಗೆನಾದ್ರು ಚರ್ಚೆ ಮಾಡ್ಕೊಳ್ಳಿ. ಮತ್ತೆ ಸದನದಲ್ಲಿ ಇರೋ ನಾಯಕರ ಬಗ್ಗೆ ಚರ್ಚೆ ಮಾಡಾಗಿಲ್ಲ. ಸದನದ ನಿಯಮಾವಳಿಗಳ ಪ್ರಕಾರ ಯಾರು ಸದನದ ಮೆಂಬರ್ ಅಲ್ವೋ ಅವ್ರ ಬಗ್ಗೆ ಅಲ್ಲಿ ಚರ್ಚೆ ಮಾಡಕ್ ಬರೋದಿಲ್ಲ. ಅಥವಾ ಚರ್ಚೆ ಮಾಡಬೇಕಾದ್ರೆ ಪ್ರಿಯರ್ ನೋಟಿಸ್ ಕೊಟ್ಟಿರ್ಬೇಕು. ದಿಸ್ ಇಸ್ ಆಲ್ಸೋ ಸದನದ ರೂಲ್ಸ್ ಇದು, ಆಯ್ತಾ? ಇಲ್ಲಿ ನಾವು ಜನರಲ್ ಆಗಿ ಚರ್ಚೆ ಮಾಡುವಂತಹದ್ದು ಸಿ.ಟಿ. ರವಿ ಆಗಿರ್ಬೋದು. ಚರ್ಚೆ ಪ್ರಾರಂಭ ಮಾಡಿದ್ದೆ ಬಿಜೆಪಿಗರು ಅನ್ನೋ ಆರೋಪ ಇದೆ ಸರ್. ಅಂದ್ರೆ ಪ್ರಧಾನಿ ಅಂದ್ರೆ ಅವ್ರು ಅನ್ಮ್ಯಾಚಬಲ್ ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡ್ತಾ ಇದ್ರು, ಹಾಗಾಗಿ ನಾವು ಪ್ರವೋಕ್ ಆಗಿ ಉತ್ತರ ಕೊಟ್ವಿ ಅಂತ ಹೇಳಿ. ರೂಲ್ಸ್ ಅಪ್ಲೈ ಆಗೋಂಗಿದ್ರೆ ಸದನದಲ್ಲಿ ಇದರ ಬಗ್ಗೆ ಮಾತನಾಡಂಗಿಲ್ಲ ಅನ್ನೋದಾದ್ರೆ ಬಿಜೆಪಿ ಅವ್ರಿಗೂ ಅಪ್ಲೈ ಆಗ್ಬೇಕಿದು. ಹೌದು. ಈಗ ಏನದು ಪಾಕಿಸ್ತಾನದ ನಾಲ್ಗೆ ಅಂತಂದ್ರೆ ಏನ್ ಪಾಕಿಸ್ತಾನದ ನಾಲ್ಗೆ? ಏನ್ ಪಾಕಿಸ್ತಾನದ ನಾಲ್ಗೆ? ಅದ್ ಕೇಳ್ಬೇಕು ಬಿಜೆಪಿಗೆ. ಹೌದು, ಪಾಕಿಸ್ತಾನ ನಾಲ್ಗೆ ಅಂದ್ರೆ ಏನು? ಅಷ್ಟಕ್ಕೆ ಸಿದ್ದರಾಮುಲ್ಲಾ ಖಾನ್ ಅಂತಾರೆ. ಒಬ್ಬ ಚೀಫ್ ಮಿನಿಸ್ಟರ್ ಇರ್ಬೋದಾ? ಕರೆಕ್ಟ್. ಸಿದ್ದರಾಮುಲ್ಲಾ ಖಾನ್ ಅಂತ. ಇನ್ನೊಬ್ರು ಯಾರು ದಿನೇಶ್ ಗುಂಡೂರಾವ್ ಶ್ರೀಮತಿ ಬಗ್ಗೆ ಪಾಕಿಸ್ತಾನನ ಮನೇಲೆ ಇಟ್ಕೊಂಡಿದ್ದಾರೆ ಅಂತ ಅಂತಾರೆ. ಕೇಳ್ಬೋದಾ ಈ ತರ? ನಾನು ಪಾಷಾ ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಸಿ.ಟಿ. ರವಿ ಅವರ ಮಾತು ಕೇವಲ ಸೆಷನ್ ನ ಒಳಗ್ ಮಾತ್ರ ಅಲ್ಲ, ಹೊರಗ್ ಬಂದು ಕೂಡ ರಿಯಾಕ್ಟ್ ಮಾಡಿದ್ರು. ಅವ್ರ ರಿಯಾಕ್ಷನ್ ಅನ್ನು ಒಮ್ಮೆ ಸ್ಕ್ರೀನ್ ಮೇಲೆ ತಂದು ಅದಾದ್ಮೇಲೆ ಪಾಷಾ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಒಂದ್ ಗಾದೆ ಮಾತಿದೆ, ನಾಯಿ ಬೊಗಳಿದ್ರೆ ಭೂಲೋಕ ಹಾಳಾಗಲ್ಲ ಅಂತ ಹೇಳಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ದೇಶದ ಜನ ತನ್ನ ಹೃದಯದಲ್ಲಿ ಇಟ್ಟಿದ್ದಾರೆ. ಕೆಲವು ದ್ರೋಹಿಗಳಿಗೆ ಅವ್ರ ಬಗ್ಗೆ ಸಹನೆ ಇಲ್ಲ. ಆ ಸಹನೆ ಇಲ್ಲದೆ ಇರೋ ದ್ರೋಹಿಗಳು ಅವ್ರ ತರನೇ ಭಾವಿಸಿ ಮಾತಾಡ್ತಾರೆ. ದೇಶಕ್ಕೆ ಗೊತ್ತು, ಜಗತ್ತಿಗೆ ಗೊತ್ತು ಮೋದಿಜಿ ಏನು ಅಂತ ಹೇಳಿ ಪ್ರಧಾನಮಂತ್ರಿ ಆಗಿದ್ದಾರೆ. ಈಗ ಸಭೆ ಸೇರ್ತಾ ಇದ್ದೀವಿ, ಚರ್ಚೆ ನಡೆಸ್ತೀವಿ, ಗಂಭೀರವಾಗಿ ತಗೊಳ್ತೀವಿ. ಇಡೀ ಸದನ ಗಂಭೀರವಾಗಿ ತಗೊಳ್ಬೇಕು. ಯಾಕೆಂದ್ರೆ ಕೆಲವು ಹೆಬಿಚುಯಲ್ ಅಫೆಂಡರ್ಸ್ ಇದ್ದಾರೆ, ಪದೇ ಪದೇ ತಪ್ಪು ಮಾಡುವಂತ ಜನ ಇದ್ದಾರೆ. ಅವರಿಗೆ ಕ್ರಮ ತಗೊಳ್ಳದೇ ಇದ್ರೆ ಮೇಲ್ಮನೆಯ ಗೌರವ ಉಳಿಯಕ್ಕೆ ಸಾಧ್ಯ ಇಲ್ಲ. ಮೇಲ್ಮನೆಯ ಗೌರವ ಉಳಿಯಕ್ಕೆ ಏನ್ ಬೇಕು ಅದನ್ನ ನಾವು ಮಾಡ್ತೀವಿ.
ಒಂದ್ ಗಾದೆ ಮಾತಿದೆ. ಪಾಷ ಅವರೇ, ನಿಮ್ಮನ್ನ ಇವತ್ತು ಕರೆಸಿರೋದು ಪೊಲಿಟಿಕಲ್ ಡಿಬೇಟ್ ಆದ್ರೂ ಕೂಡ ನಿಮ್ಮನ್ನ ಕರೆಸಿರೋ ಉದ್ದೇಶ ಎಲ್ಲೋ ಒಂದ್ ಕಡೆ ಬಿಜೆಪಿ ಮೇಲಿರೋ ಗುರುತರ ಆರೋಪ ಅಂದ್ರೆ ಯಾರೆಲ್ಲರೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಅಥವಾ ಬಿಜೆಪಿ ಐಡಿಯಾಲಜಿ ವಿರುದ್ಧ ಮಾತನಾಡ್ತಾರೆ, ಅದರಲ್ಲೂ ಅವ್ರು ಅಪ್ಪಿತಪ್ಪಿ ಮುಸಲ್ಮಾನರಾಗ್ಬಿಟ್ರೆ ಅವ್ರಿಗೆ ಕಟ್ಟೋ ಹಣೆಪಟ್ಟಿ ನೇರವಾಗಿ ಪಾಕಿಸ್ತಾನಿಗಳು, ಪಾಕಿಸ್ತಾನ ಮನಸ್ಥಿತಿಯವರು. ಅನ್ಫಾರ್ಚುನೇಟ್ಲಿ ಇದೇ ಡಿಬೇಟ್ ನಲ್ಲೂ ಕೂಡ ಅಂಥದ್ದೊಂದು ಪ್ರಯತ್ನ ನಡೆದಿತ್ತು. ಇದು ಯಾಕೆ ಅಂದ್ರೆ ಮುಸಲ್ಮಾನರೆಲ್ಲರೂ ಕೂಡ ಪಾಕಿಸ್ತಾನ ಪ್ರೇಮಿಗಳು, ಮುಸಲ್ಮಾನರೆಲ್ಲರೂ ಕೂಡ ಮೋದಿ ದ್ವೇಷಿಗಳು ಅನ್ನೋ ರೀತಿಯ ಒಂದು ಡೆಲಿಬರೇಟ್ ವಿಚಾರವನ್ನ ಸ್ಪ್ರೆಡ್ ಮಾಡೋ ಪ್ರಯತ್ನ ಆಗ್ತಿದ್ಯಾ? ನಿಮ್ಮ ಅಬ್ಸರ್ವೇಷನ್ ಏನು? ಮೇಡಮ್, ಫಸ್ಟ್ ನಾನೊಂದು ಮಾತು ಹೇಳ್ತೀನಿ. ನಮ್ಮ ನರೇಂದ್ರ ಮೋದಿ ಸಾಹೇಬರು ನಮ್ಮ ಪ್ರಧಾನಿ ಅಂದ್ರೆ ಪ್ರೈಮ್ ಮಿನಿಸ್ಟರ್, ನಮಗೆ ಎಲ್ರಿಗೆ, ಬಿಜೆಪಿಗೆ ಎಲ್ಲ ಎಲ್ರಿಗೆ, ಅದು ನಸೀರ್ ಅಹಮದ್ ಸಾಹೇಬರು ಮಾತು ಹೇಳಿದಾರ, ಅದನ್ನು ನಾನು ಖಂಡಿಸ್ತೀನಿ. ಅದು ಬೇರೆ ಏನಂದ್ರೆ ನೋಡಿ, ಅದೇ ಜಾಗನಲ್ಲಿ ನಸೀರ್ ಅಹಮದ್ ಸಾಹೇಬ್ ಜಾಗನಲ್ಲಿ ಇವರು ನಾಗರಾಜ್ ಯಾವ್ದೋ ಇದ್ರೆ, ರಮೇಶ್ ಬಾಬು ಅವರು ಹೇಳಿದ್ರೆ ಈ ಮಾತು ಹೇಳ್ತಾ ಇದ್ರ, ಸಿ ಟಿ ರವಿ ಏನ್ ಹೇಳ್ತಾ ಇದ್ರು? ಪಾಕಿಸ್ತಾನ ಪದ ಎತ್ತಾ ಇದ್ರ? ಇಲ್ಲ. ನಸೀರ್ ಅಹಮದ್ ಮುಸಲ್ಮಾನ್ ಅಂತ, ಒಬ್ಬ ಮುಸ್ಲಿಂ ಅಂತ ಅಷ್ಟು ದೊಡ್ಡ ಮಾತು ಹೇಳಿದ್ದಾರೆ. ಮುಸಲ್ಮಾನರಿಗೆ ನೋಡಿ ಮೇಡಮ್, ಪಾಕಿಸ್ತಾನ ಅಂದ್ರೆ ನಮ್ಮ ಇವ್ರು ಹೇಳಿದ್ರಲ್ಲ, ನಮ್ಗೆ ಒಂಥರ ಅಸಹ್ಯ. ನಮ್ಮನ್ನು ಏನ ದೊಡ್ಡ ಪದ ಬೈದ್ ಬಿಟ್ರೆ ನಾವು ಸುಮ್ಮನೆ ಇರ್ತೀವಿ, ಇನ್ನು ಪಾಕಿಸ್ತಾನಿ ಅಂದ್ರೆ ಹೇಳಿದ್ರೆ ನಮ್ಗೆ ಸಾಹಸಕ್ಕಾಗಲ್ಲ. ಅದು ಈಗ ಒಂದು ನೋಡಿ, ಒಂದು ಇದು ನಡೀತಾ ಇದೆ ಕರ್ನಾಟಕದಲ್ಲಿ, ಯಾರನ್ನ ಏನನ್ನ ಮಾಡಿದ್ರೆ ಅದಕ್ಕೆ ಪಾಕಿಸ್ತಾನ ಹೆಸರು ತಕೊಂಡು ಮುಸಲ್ಮಾನ್ ಮೇಲೆ ಅಟ್ಯಾಕ್ ಮಾಡೋದು, ಅದು ಒಂದು ಪದ್ಧತಿ ಬಂದ್ಬಿಟ್ಟಿದೆ ಬಿಜೆಪಿನಲ್ಲಿ. ಇದು ಯಾಕೆ ಹಿಂಗ್ ಮಾಡ್ತೀರಾ? ನಿಮ್ದು ನೋಡಿ, ಇದು ರಾಜಕೀಯ ಇದೆ. ಕಾಂಗ್ರೆಸ್ ಇದ್ದೀರಾ, ಜೆಡಿಎಸ್ ಇದ್ದೀರಾ, ಬಿಜೆಪಿ ಇದ್ದೀರಾ, ನೀನು ಹೊಡೆದಾಡ್ಕೊಳ್ಳಿ. ನಮ್ಮನ್ನು ಯಾಕೆ ಸೆಂಟರ್ನಲ್ಲಿ ಹೇಳ್ಕೊಂಡು ಬಂದು ನೀವು ಪಾಕಿಸ್ತಾನಿ ಹಂಗೆ ಹಿಂಗೆ ಅಂತ ಬೈಯೋದು? ಅದು ಈಗ ಇವರು ಇದರಲ್ಲಿ ಸದನದಲ್ಲಿ ಇದರಲ್ಲಿ ಹೇಳ್ತಾರೆ, ಅಸೆಂಬ್ಲಿನಲ್ಲಿ ಹೇಳ್ತಾರೆ ಪಾಕಿಸ್ತಾನ ಶಬ್ದ ಅಂತ. ಆಚೆ ಅದ್ರದ್ದು ಒಂದು ರಿಸಲ್ಟ್, ಒಂದು ಕೆಟ್ಟ ರಿಸಲ್ಟ್ ಹೋಗುತ್ತೆ ಮುಸಲ್ಮಾನರ ಮೇಲೆ. ಅದಕ್ಕೆ ನಾನು ದಯವಿಟ್ಟು ಇದರಲ್ಲಿ ನಾನು ಹೇಳೋದು, ಪಾಕಿಸ್ತಾನಿಗೆ ಮುಸಲ್ಮಾನಿಗೆ, ಇಂಡಿಯನ್ ಮುಸಲ್ಮಾನ, ಹಿಂದೂಸ್ತಾನಿ ಮುಸಲ್ಮಾನಿಗೆ ಪಾಕಿಸ್ತಾನಿಗೆ ಕನೆಕ್ಷನ್ ಇಲ್ಲ. ಕನೆಕ್ಷನ್ ಇದ್ದಿದ್ರೆ ನಾವು ಅಲ್ಲೇ ಹೋಗ್ಬಿಡ್ತಾ ಇದ್ರು, ಇಲ್ಲಾಂದ್ರೆ ಕನೆಕ್ಷನ್ ಇದ್ದಿದ್ರೆ ಅವರೇ ಇಲ್ಲೇ ಇರ್ತಾ ಇದ್ರು. ಅವರು ನಮ್ಮನ್ನು ದ್ರೋಹ ಮಾಡಿದ್ದಾರೆ, ನಮ್ಮ ಮಾತು ಕೇಳಿಲ್ಲ, ಇಲ್ಲೇ ಇರಿ ಅಂತ ನಮ್ಮನ್ನು ಬಿಟ್ಬಿಟ್ಟು ಹೋಗಿರೋದು. ಅದು ಏನಂದ್ರೆ ನೋಡಿ ಮೇಡಮ್, ಆ ಕಾಲದಲ್ಲಿ ನಾವು ಇವ್ರಿಗೆ ಜಿನ್ನಾಗೆ ಅವ್ರಿಗೆಲ್ಲ ಬೈಕಾಟ್ ಮಾಡಿರೋದು ಮುಸಲ್ಮಾನರು. ಆ ಹೆಸರು ತಕೊಂಡು ಏನನ್ನ ಇದೇ ತರ ಮಾಡ್ತಾ ಇದ್ರೆ ನಾವು ಸುಮ್ನೆ ಇರಲ್ಲ. ನೋಡಿ, ಈಗ ಬರೇ ನಸೀರ್ ಅಹಮದ್ ಮೇಲೆ ಅಲ್ಲ, ಸಿ ಟಿ ರವರ ಪದ ಇದೆಲ್ಲ, ಅದನ್ನು ತುಂಬಾ ಕೆಟ್ಟ ಪದ. ಅದು ಇವರು ದೇಶ ದ್ರೋಹಿ ಅಂತ ಹೇಳಿದ್ದಾರೆ. ಇವ್ರು ಏನ್ ಮಾಡಿದಾರೆ, ನಮ್ಮ ದೇಶ ಶತ್ರುಗಳ ಹೆಸರು ತಗೊಂಡು ಈ ನಾಯಿ ಅಂತಾನೆ ಹೇಳಿದಾರಲ್ಲ, ಅದ್ರ ಮೇಲೆ ಆಕ್ಷನ್ ತಗೋಬೇಕು. ನಮ್ಮಂತವ್ರನ್ನು ಇವ್ರ ಮೇಲೆ ಕೇಸ್ ಫೈಲ್ ಮಾಡಬೇಕು. ನೋಡಿ, ಇದು ನೋಡಿ ಮೇಡಮ್, ಇವ್ರು ಹೇಳ್ತಾರೆ, ಒಂದು ಅವರಿಗೆ ತಮಾಷೆಯ ಒಂದು ಕಾಮಿಡಿ ತರ ಆಗ್ಬಿಟ್ಟಿದೆ ಸದನ. ಏನ್ ಬೇಕಂದ್ರೆ ಅವರು ತಗೊಂಡು ನಮ್ಮಂತ ಅವ್ರಿಗೆ, ಮುಸಲ್ಮಾನರಿಗೆ, ದಲಿತರಿಗೆ, ಮತ್ತೆ ಇನ್ನೋಸೆಂಟ್ ಪೀಪಲ್ ಇರ್ತಾರೆ, ಅವ್ರಿಗೆ ತುಂಬಾ ಕಷ್ಟ ಬರುತ್ತೆ. ಇವರು ಬಾಯಿ ತೆಗೆದ ತಕ್ಷಣ ವಿಷ ಬರುತ್ತೆ, ಒಂದು ಸಮುದಾಯ ಮೇಲೆ ವಿಷ. ಈಗ ಏನಾಗಿದೆ ನೋಡಿ, ಬಿಜೆಪಿ ಇದ್ರು, ಅವ್ರ ಜೊತೆನಲ್ಲಿ ಈಗ ಇನ್ನೊಂದು ಸೇರ್ಕೊಂಡ್ ಬಿಟ್ಟಿದ್ದಾರೆ, ಮೈತ್ರಿ ಮಾಡ್ಕೊಂಡು. ನಾನು ರಾಜಕೀಯ ಮಾತಲ್ಲ, ಜೆಡಿಎಸ್ ನವರು ಅಟ್ಯಾಕ್ ಮಾಡೋದು ಮುಸಲ್ಮಾನರಿಗೆ, ಬಿಜೆಪಿನವರು ಮಾಡೋದು, ಇನ್ನೂ ಎಷ್ಟು ಪಾರ್ಟಿಗಳು ಬರುತ್ತೆ ಗೊತ್ತಿಲ್ಲ. ಅವ್ ಬಿಜೆಪಿ ಹತ್ರ ಬನ್ನಿ ಹತ್ರ ಹೆಂಗ್ ಬರೋದು? ನಾವು ಮಾತಿದ್ರೆ ಪಾಕಿಸ್ತಾನ ಅಂತಾರಲ್ಲ ಈಗ.